ಅಡಿಕೆ ಬೆಳೆಯಲ್ಲಿ ಗೊಬ್ಬರ ಕೊಡೋದಕ್ಕೆ ಎರಡು ಸೂಕ್ತವಾದಂಥ ಸಮಯ ಬರುತ್ತೆ. ಒಂದು ಜೂನ್ ಜುಲೈ ತಿಂಗಳು, ಎರಡನೇದು ನವಂಬರ್ ಡಿಸೆಂಬರ್ ತಿಂಗಳು. ಅಡಿಕೆ ಗೊಬ್ಬರ ಯಾವ್ಯಾವ ಕೊಡಬೇಕು ಅಂತ ಭಾಳ ಸರಿ ಕನ್ಫ್ಯೂಷನ್ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಅಡಿಕೆಗೆ ಸಾವಯವ ಗೊಬ್ಬರನೂ ಬೇಕು, ರಾಸಾಯನಿಕ ಗೊಬ್ಬರನೂ ಬೇಕು, ಜೊತೆಗೆ ಜೀವಾಣು ಗೊಬ್ಬರ ಕೂಡ ಬೇಕು. ಈಗ ಸಾವಯವ ಗೊಬ್ಬರ ಅಂತ ಬಂದರೆ ಅದು ಸಗಣಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಪ್ರೆಸ್ ಮಡ್ಡು ಅಥವಾ ಸಿಟಿ ಕಾಂಪೋಸ್ಟ್ ಆಗಿರ್ಬೋದು. ನನ್ನ ಒಂದು ವೈಯಕ್ತಿಕ ಸಲಹೆ ಅಂದರೆ ಚೀಲಗಳಲ್ಲಿ ಬರ್ತಕ್ಕಂತಹ ಸಾವಯವ ಗೊಬ್ಬರಗಳನ್ನು ಆದಷ್ಟು ಕಡಿಮೆ ಮಾಡಿ ನಮಗೆ ರೈತರಿಂದ ನೇರವಾಗಿ ಸಿಗಂತಹ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡೋದು ಸೂಕ್ತ. ಇನ್ನು ಎರಡನೇದಾಗಿ ಈ ಭಾಗದಲ್ಲಿ ಮಣ್ಣು ಅಂದರೆ ದಾವಣಗೆರೆ ಸುತ್ತಲೂ ಇರತಕ್ಕಂಥ ಅಡಿಕೆ ತೋಟಗಳಲ್ಲಿ pH ಪ್ರಮಾಣ ಏನಿದೆ 7ಕ್ಕಿಂತಲೂ ಜಾಸ್ತಿ ಇದೆ. ದಯವಿಟ್ಟು ರೈತರಿಗೆ ಮನವಿ ಮಾಡ್ಕೊತೀನಿ, ತಪ್ಪದೇ ಮಣ್ಣಿನ ಪರೀಕ್ಷೆ ಮಾಡಿಸಿರಿ. ಅದರ ಆಧಾರದ ಮೇಲೇ ಗೊಬ್ಬರ ಕೊಡುವಂಥದ್ದು ತುಂಬ ಸೂಕ್ತ. ಈಗ ನಾನು ಹೇಳ್ತಾ ಇದ್ದೆ pH 7 ಮೇಲೆ ಇದೆ ಅಂತ. ಎಲ್ಲೆಲ್ಲೂ pH 7 ಮೇಲೆ ಇದೆಯೋ ಅವರು ಜಿಪ್ಸಮ್ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟು. ಅದರ ಅರ್ಥ ಜಿಪ್ಸಮ್ಮು ಉಪ್ಪಿನಂಶವನ್ನು ಕಡಿಮೆ ಮಾಡುತ್ತೆ, ಅದರ ಜೊತೆಗೆ ಮಣ್ಣಿನ ಗುಣಧರ್ಮವನ್ನು ಕೂಡ ಸುಧಾರಿಸುತ್ತೆ. ಸುಮಾರು 3ರಿಂದ 4 ಚೀಲ ಅಂದರೆ 50 kg 1 ಎಕರೆಗೆ ಸಜೆಸ್ಟ್ ಮಾಡ್ತೀವಿ ನಿಮ್ಮ ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ. ಇನ್ನು ಬಿಟ್ಟರೆ ರಾಸಾಯನಿಕ ಗೊಬ್ಬರ ಬಂದರೆ ನಮಗೆ 2 ರೀತಿ ಪೋಷಕಾಂಶ ಸಿಗುತ್ತೆ. ಒಂದು ಮುಖ್ಯ ಪೋಷಕಾಂಶ, ಎರಡನೇದು ಲಘು ಪೋಷಕಾಂಶಗಳು ಅಂತ. ಭಾಳ ಸಾರಿ ರೈತರು ಏನು ಮಾಡ್ತಾರೆ, ಎಲ್ಲವನ್ನು ಬೆರೆಸಿಬಿಟ್ಟು ಗಿಡ ತಗೊಳುತ್ತೆ ಅಂತ ಹಾಕ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಲಘು ಪೋಷಕಾಂಶಗಳನ್ನೇ ಬೇರೆ ಹಾಕಬೇಕು, ಮುಖ್ಯ ಪೋಷಕಾಂಶಗಳನ್ನೇ ಬೇರೆ ಹಾಕಬೇಕು. ಇವುಗಳ ಪ್ರಮಾಣ ಏನಿದೆಯಲ್ಲ ನಿಮ್ಮ ಮಣ್ಣಿನ ಗುಣಧರ್ಮ, ಮಣ್ಣಿನ ಪರೀಕ್ಷೆ ರಿಸಲ್ಟ್ ಆಧಾರದ ಮೇಲೆ ವ್ಯತ್ಯಾಸ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಜೈವಿಕ ಗೊಬ್ಬರ. ಸೊ ತುಂಬ ಸಾರಿ ನಾವು ಮಾತಾಡ್ತಿರ್ತೀವಿ ಭೂಮಿ ನಿರ್ಜೀವ ಆಗ್ತಾ ಇದೆ ಅಂತ, ಆದರೆ ಎಂದೂ ಕೂಡ ಜೀವಾಣುಗಳನ್ನು ಭೂಮಿಗೆ ಸೇರಿಸೋದಕ್ಕೆ ನಾವು ಯೋಚನೆ ಮಾಡಲ್ಲ. ಹಾಗಾಗಿ ತೋಟಕ್ಕೆ ಬೇಕಾಗಿರೋಂತಹ AMC ಇರ್ಬೋದು, PSB ಇರ್ಬೋದು, ವ್ಯಾಮ್ ಇರ್ಬೋದು, ದಯವಿಟ್ಟು ಭೂಮಿಗೆ ಕೊಡಲೇಬೇಕು. ಈ ಎಲ್ಲ ಜೀವಾಣುಗಳ ಗೊಬ್ಬರಗಳು ಇಕೋಗ್ರಿಯಲ್ಲಿ ನಿಮಗೆ ಲಭ್ಯ ಇರುತ್ತೆ. ಈ ಗೊಬ್ಬರದ ಹೊರತುಪಡಿಸಿ ಒಂದು ಜೀವಾಣು ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮೆಟರೀಜಿಯಮ್ಮು. ಸೊ ಕೆಲವು ತೋಟದಲ್ಲಿ ಬೇರುಳುವಿನ ಬಾಧೆ ಜಾಸ್ತಿ ಇದೆ. ಹಾಗಾಗಿ ಈಗ ಮಳೆಗಾಲದಲ್ಲಿ ತಪ್ಪದೇ ರೈತರು ಮೆಟ್ರೀಜಿಯಮ್ ಅಂತಕ್ಕಂತಹ ಜೀವಾಣುವನ್ನು ಭೂಮಿಗೆ ಸೇರಿಸಿದರೆ ಬೇರುಳುವಿನ ನಿಯಂತ್ರಣ ಮಾಡ್ಬೋದು. ಸೊ ಇದರ ಅರ್ಥ ಏನು, ತೋಟಕ್ಕೆ ಗೊಬ್ಬರ ಕೊಡೋಂಥ ಪ್ರಮಾಣ, ಹಾಕ್ತಕ್ಕಂಥ ವಿಧಾನ, ಸೂಕ್ತವಾದಂಥ ಪ್ರಾಡಕ್ಟು, ಇವೆಲ್ಲ ಮಾಹಿತಿ ಬೇಕು ಅಂದರೆ ಇಕೋಗ್ರಿ ಸಿಬ್ಬಂದಿಯನ್ನು ಸಂಪರ್ಕಿಸ್ಬೋದು ಅಥವಾ ನಮ್ಮ ರಿಟೇಲ್ ಅಂಗಡಿಗಳಿಗೆ ಭೇಟಿ ಕೊಟ್ಟು ಸೂಕ್ತವಾದಂತಹ ಸಲಹೆ ತಗೊಂಡು ಬೇರೆ ರೈತರ ರೀತಿಯಲ್ಲಿ ನೀವು ಕೂಡ ಉಪಯೋಗ ಪಡ್ಕೋಬೋದು, ನಿಮ್ಮ ತೋಟದ ಇಳುವರಿಯನ್ನು ಹೆಚ್ಚು ಮಾಡ್ಕೋಬೋದು.